friends, good morning. Welcome back a 10 days challenge day 7. ಈಗ ಟೈಮು 5:50 ಆಗಿದೆ. ಈಗ ಎದ್ದು ಬಂದಿದ್ದೀನಿ. ಓಕೆನಾ. ಇನ್ನು ಇವಾಗ ನಾನು ಜುಂಬಾ ಏನು ಮಾಡಲ್ಲ, ಸಾಯಂಕಾಲ ಮಾಡ್ತೀನಿ. ಇವಾಗ ಅದೇ ಮಗುಗೆ ಬಾಕ್ಸ್ಗೆಲ್ಲ ಮಾಡಬೇಕಲ್ವಾ. ಚಪಾತಿ ಹಿಟ್ಟೆಲ್ಲ ಕಲಸಿದ್ದೀನಿ. ಇನ್ನು ಕ್ಯಾರೆಟ್ ತುರಿಸ್ಕೊಂಡು ಅದೇ ಪಲ್ಯ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ. ಓಕೆನಾ. ಅದು ಮಾಡ್ಕೊಳ್ತೀನಿ ನಾನು. ಓಕೆನಾ. ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಕ್ಯಾರೆಟು ಕೋಳಿ ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ತಾಯಿದ್ದೀನಿ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಟಪಟ ಅಂತ ಸಿಡಿದ ಮೇಲೆ ಕರಿಬೇವು ಹಾಕ್ತೀನಿ. ಸಿಡಿತಲ್ಲ, ಮತ್ತು ಈರುಳ್ಳಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಹಾಕಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿ ಏನು ಒಂದು ನಿಮ್ಮ ಹತ್ರ ಯಾವುದಿದ್ರೆ ಅದು ಹಾಕ್ಕೊಳ್ಳಿ. ನಾನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇಷ್ಟು ಫ್ರೈ ಆದ್ರೂ ಸಾಕು, ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ. ಮತ್ತು ಕ್ಯಾರೆಟ್ ಹಾಕ್ತೀನಿ. ತುರ್ಕೊಂಡಿರೋ ಕ್ಯಾರೆಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2-3 ಮಿನಿಟ್ಸ್ಗೆಲ್ಲನೂ ಇದು ಸ್ವಲ್ಪ ಬೆಂದುತ್ತೆ. ಟೂ 3 ಮಿನಿಟ್ಸ್ ಆಗಿದೆ. ಈಗ ಮೊಟ್ಟೆ ಹಾಕೋಣ. ನಾನು 4 ಮೊಟ್ಟೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪ ಅಂಟು ಥರ ಇರುತ್ತೆ ಇದಕ್ಕೆ, ಮತ್ತು ನೀಟಾಗಿ ಬೆಂದಿದ ಮೇಲೆ ಚೆನ್ನಾಗಿರುತ್ತೆ. ತೋರಿಸ್ತೀನಿ ಆಮೇಲೆ ಹೆಂಗಿದೆ ಅಂತ. ನೋಡ್ತ್ರಾ, ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಇರುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಮತ್ತು ಸ್ವಲ್ಪ ಖಾರದ ಪುಡಿ ಹಾಕೋಣ. ಅಚ್ಚ ಖಾರದ ಪುಡಿ ಹಾಕೋಣ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಇಷ್ಟು ಹಾಕಿ ಮಿಕ್ಸ್ ಮಾಡೋದು. ರೆಡಿ ಆಗೋಯ್ತು ಪಲ್ಯ. ನೋಡಿದ್ರಲ್ಲ, ಇಷ್ಟೇ ಪಲ್ಯ ರೆಡಿ ಆಗೋಯ್ತು. ಚಪಾತಿಗೆ, ದೋಸೆಗೆ, ಮತ್ತು ನಾವೇನಾದರೂ ರಸ ಈ ಥರ ಮಾಡಿದಾಗ ಸೈಡ್ ಡಿಶ್ ಆಗಬೇಕಾದ್ರೂ ಇದನ್ನು ಟ್ರೈ ಮಾಡಿ ತಿನ್ನಬಹುದು ನಾವು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಓಕೆನಾ. ನೋಡಿ ಫ್ರೆಂಡ್ಸ್, ನನ್ನ ಹೆಲ್ತಿ ಬ್ರೇಕ್ಫಾಸ್ಟ್ 2 ಚಪಾತಿ, ಚಟ್ನಿ, ಕ್ಯಾರೆಟ್, ಎಗ್ ಪಲ್ಯ. ಇದು ನನ್ನ ಹೆಲ್ತಿ ಬ್ರೇಕ್ಫಾಸ್ಟ್ ಡೇ 7ನಲ್ಲಿ. ಓಕೆ ಫ್ರೆಂಡ್ಸ್, ಈಗ 2:35 ಆಗಿದೆ. ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಈಗ ವರ್ಕೌಟ್ ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಈಗ ವರ್ಕೌಟ್ ಟೈಮ್ ನಂದು. ಈಗ ಎಷ್ಟು ಸಾಧ್ಯ ಆದರೆ ಅಷ್ಟು ಮಾಡ್ತೀನಿ ನಾನು ವರ್ಕೌಟು. ಅಂದರೆ ಇಷ್ಟೇ ಮಾಡಬೇಕು ಅಷ್ಟೇ ಅಂತೇನು ಟಾರ್ಗೆಟ್ ಇಲ್ಲ. ಒಟ್ಟಿನಲ್ಲಿ ಮಾಡೋದು ಅಂದರೆ ನನ್ನ ಡೇಯಲ್ಲಿ ಒಂದು ಟೈಮ್ ಮಾತ್ರ ನಾನು ಮಾಡಬೇಕು ಅಂತ. ಓಕೆನಾ. ಇದು ಡೇ 7 ಚಾಲೆಂಜು. ಡೇ 7ನಲ್ಲಿ 1 ಟೈಮ್ ಆದರೂ ನಾನು ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ. ಇನ್ನು 3 ಡೇಸ್ ಇದೆ ಅಷ್ಟೇ ಫ್ರೆಂಡ್ಸ್ ನನ್ನ ಚಾಲೆಂಜು. ಮತ್ತು 3 ಡೇಸ್ ಆದಮೇಲೆ 10 ಡೇಸು. ಮತ್ತು ಈ 10 ಡೇಸೆಲ್ಲ ಏನೇನಾಯ್ತು ಅಂತ ಒಂದು ಬ್ಲಾಗ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಇನ್ನು 10 ಡೇಸು ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಈ ಟಾಪಿಕಲ್ಲ, ಬೇರೆ ಟಾಪಿಕ್ಕಿಂದ. ಓಕೆನಾ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಅಂತ. ಲೇಟ್ ಮಾಡೋದು ಬೇಡ. ಓಕೆನಾ. ಬನ್ನಿ. ಓಕೆನಾ, ಸ್ಟಾರ್ಟ್ ಮಾಡೋಣ.
see her rolling up. ಫ್ರೆಂಡ್ಸ್, ವರ್ಕೌಟ್ ಮುಗೀತು. 3:25 ಆಗಿದೆ ಈಗ ನನ್ನ ವರ್ಕೌಟ್ ಮುಗೀತು. ತುಂಬ ಚೆನ್ನಾಗಿ ನಡೀತಿದೆ ಫ್ರೆಂಡ್ಸ್ ನನ್ನ ಫಿಟ್ನೆಸ್ ಚಾಲೆಂಜು. ಅಮ್ಮ ಇವತ್ತು ಸುಸ್ತಾಗೋಯ್ತು. 40 ಮಿನಿಟ್ಸಾ ತುಂಬ ಹೆವಿ ಇತ್ತಾ. 40 ಮಿನಿಟ್ಸ್ ಮಾಡಿದೆ ಫ್ರೆಂಡ್ಸ್. ಸಕ್ಸಸ್ಫುಲಿ ಕಂಪ್ಲೀಟೆಡ್ ಡೇ 7 ಫಿಟ್ನೆಸ್. ಓಕೆ, ಮತ್ತೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ. ಅದೇನು ಸಂಜೆ ಟೈಮು ಕಾಫಿ ಇಲ್ಲಾಂದರೆ ಯಾಕೋ ಗೊತ್ತಿಲ್ಲ, ಕುಡಿಬೇಕು. ಒನ್ ಟೈಮ್ ಅಲ್ವಾ ಅಂದರೆ ಇದ್ರ ತುಂಬ ಕುಡಿಯಲ್ಲ, ಒಂದು ಹಾಫ್ ಅಷ್ಟೇ. ಎಲ್ಲರಿಗೂ ಏನೋ ಹಾಫ್ ಅಷ್ಟೇ ತಗೊತೀನಿ. ನೋಡೋಕ್ಕೇನೋ ದೊಡ್ಡ ಲೋಟ ಥರ ಕಾಣಿಸುತ್ತೆ. ಓಕೆನಾ, ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಕ್ಕೆಗೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ನೆನೆಸಿದ್ದೀನಿ ನಾನು. ಇವೆಲ್ಲನೂ ಮಿಕ್ಸ್ಡ್ ಕಾಳು, ಕಾಬೂಲಿ ಕಡಲೆ ಮತ್ತು ಬಟಾಣಿ ಮತ್ತು ಬ್ರೌನ್ ಕಲರ್ ಕಡಲೆ ಬರುತ್ತಲ್ಲ ಅದು 3 ಹಾಕಿದ್ದೀನಿ. ಬೆಳಗ್ಗೆಗೆ ಸಾಂಬಾರು ಮಾಡೋಣ ಅಂತ. ಓಕೆನಾ, ಇವಾಗ 10 ಗಂಟೆ 10 ನಿಮಿಷ ಆಗಿದೆ. ಇವಾಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಏನಂದರೆ ಇನ್ನು ಡೇ 7 ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಯಿತು ನಂದು 10 ಡೇಸ್ ಆಫ್ ಚಾಲೆಂಜಲ್ಲಿ. ಅಂದರೆ ಮೊಬೈಲು ಕಡಿಮೆನೇ ಯೂಸ್ ಮಾಡ್ತಿದ್ದೀನಿ ನಾನು, ಮತ್ತು ರೀಲ್ಸು ಇವೆಲ್ಲ ಕಡಿಮೆ ಮಾಡಿದ್ದೀನಿ. ರೀಲ್ಸ್ ಎಲ್ಲನೂ ನೋಡೋದೇ ಇಲ್ಲ. ಇನ್ಸ್ಟಾಗ್ರಾಮ್ ಅಂತ ಓಪನ್ನೇ ಮಾಡ್ತಾಯಿಲ್ಲ ನಾನು. ಅಂದರೆ ಒಂದು 100%ಅಲ್ಲಿ ಒಂದು 20% ಕಡಿಮೆ ಮಾಡಿದ್ದೀನಿ. 20-30% ಮೊಬೈಲ್ ನೋಡೋದು. ಅಂದರೆ ಇನ್ನು 70-60% ಆಗೋದಿಲ್ಲ. ಯಾಕೆ ಅಂದರೆ ಮೊಬೈಲ್ ಯೂಸ್ ನಾನು ಬ್ಲಾಗ್ ಶೂಟ್ ಮಾಡ್ಕೋಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಅದನ್ನು ಅಪ್ಲೋಡ್ ಮಾಡಬೇಕು, ಥಂಬ್ನೈಲು ಇಷ್ಟೆಲ್ಲ ಮೊಬೈಲಿಂದನೇ ಅಲ್ವ. ಸೊ ಹಾಗಾಗಿ ನಾವು 100% ಅಂತೂ ನೋಡದೇ ಇರೋಕ್ಕಾಗೋದಿಲ್ಲ. ಓಕೆನಾ, ಇನ್ನು ಸಕ್ಸಸ್ಫುಲಿ ನಾನು ಫಿಟ್ನೆಸ್ ವರ್ಕೌಟ್ ಅಂತೂ ಮಾಡ್ತಾಯಿದ್ದೀನಿ. ಒಂದು ದಿನನೂ ಮಿಸ್ ಮಾಡಿಲ್ಲ. ಅಂದರೆ ಹೆಲ್ತಿಯಾಗೆ ನಾನು ಫುಡ್ ಕೂಡ ತಿಂತಾಯಿದ್ದೀನಿ. ಹೆಲ್ತಿ ವೆಯ್ಟ್ ಮೇಂಟೈನ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಇದು ಏನು ಬೆಳಗ್ಗೆ ಹೇಳೋದು ಮಾರ್ನಿಂಗ್ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ 5:45 6 ಗಂಟೆ 5:50 ಈ ಟೈಮ್ಗೆ ಎದ್ದೇಳ್ತೀನಿ. ಅಂದರೆ 7 ಅವರ್ಸ್ ನಿದ್ದೆ ಮಾಡ್ತೀನಿ. ಅದು ಇಂಪಾರ್ಟೆಂಟ್ ಅಲ್ವಾ ನಮಗೆ. ನಮ್ಮ ಸನ್ಗೆ ನಾಳೆಗೆ ಎಕ್ಸಾಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ಅವನು ರಜಾನೇ ಇನ್ನು 1 ಮಂತ್ ಏನೋ ಕೊಟ್ಟಿದ್ದಾರೆ. ನೆಕ್ಸ್ಟು ಏಪ್ರಿಲ್ಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಂತೆ. ಮತ್ತು ಮೇಲೆ ಕೊಡ್ಬೋದು ಅದೇ ಆ ಮೇಲೆ ಹಾಲಿಡೇಸ್ ಕೊಡಬಹುದು ಅನ್ಕೊತೀನಿ. ಅದು ನನಗೆ ಇನ್ನೂ ಗೊತ್ತಿಲ್ಲ. ಸೊ ಈ ಬ್ಲಾಗು ನಿಮಗೆ ಚಾಲೆಂಜ್ ಎಲ್ಲ ಹೇಗೆ ಅನಿಸ್ತಿದೆ ಏನು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಇನ್ನು ನಾಳೆ ಡೇ 8 ಚಾಲೆಂಜಲ್ಲಿ ಮತ್ತೆ ನಿಮ್ಮನ್ನು ನಾನು ಮೀಟ್ ಆಗ್ತೀನಿ. ಓಕೆನಾ, ಈ ಚಾಲೆಂಜ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಡೇ 8 ಚಾಲೆಂಜಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಆ್ಯಂಡ್ ಗುಡ್ ನೈಟ್.